ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ ಅಪ್ ಟು 1 ಲಕ್ಷದವರೆಗೂ ಲೋನ್ ಅಂಬೋದು ತಗೋಬಹುದು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಈಗ ನೋಡ್ಬೋದು ಸ್ನೇಹಿತರೆ ಈ ಆ್ಯಪ್ ಯಾವ ರೀತಿ ಆಗಿದೆ ಅಂತೇಳಿ. ಮತ್ತು ಅದೇ ರೀತಿ ಈ ಆ್ಯಪಲ್ಲಿ ನೀವು ಏನಾದರೂ ಸಪೋಸ್ ಲೋನ್ ತೊಗೊಂಡ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ನೋಡಬಹುದು ಈ ಆ್ಯಪ್ ಯಾವ ರೀತಿ ಆಗಿದೆ ಅಂತ ಹೇಳಿ. 4.7 ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ ಸ್ನೇಹಿತರೆ. ಇದ್ರ ಮೇಲೆ ಅರ್ಥ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, 50 ಮಿಲಿಯನ್ಸ್ ಡೌನ್ಲೋಡ್ಸ್ ಇವೆ ಸ್ನೇಹಿತರೆ. ಈ ಆ್ಯಪ್ ಅಲ್ಲಿ ನೀವು ಏನಾದ್ರು ಲೋನ್ ತಗೊಂಡ್ರೆ ಯಾವ ರೀತಿ ಟರ್ನ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ನಾನು ಈಗ ಹೇಳಿಕೊಡ್ತೀನಿ ಸ್ನೇಹಿತರೆ. ನಿಮಗೆ ಈಗ ಈ ಆ್ಯಪಲ್ಲಿ ನೀವು ಏನಾದ್ರು 50,000 ರೂಪಾಯಿ ಲೋನ್ ತೊಗೊಂಡ್ರೆ ಆ್ಯನುವಲ್ ಪರ್ಸೆಂಟೇಜ್ ರೇಟ್ ಬಂದ್ಬಿಟ್ಟು 24% ಇರುತ್ತೆ. ಮತ್ತೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 1,750 ರೂಪಾಯಿ ಇರುತ್ತೆ. ಮತ್ತೆ GST ಬಂದ್ಬಿಟ್ಟು 315 ರೂಪಾಯಿ ಇರುತ್ತೆ. ಮತ್ತು EMI ಬಂದ್ಬಿಟ್ಟು 4,728 ರೂಪಾಯಿ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಆಗೋದು 47,935 ರೂಪಾಯಿ ಆಗಿರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 6,736 ರೂಪಾಯಿ ಆಗಿರುತ್ತೆ. ಮತ್ತೆ ಆಮೇಲೆ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು 56,736 ರೂಪಾಯಿ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಆಗಿರುತ್ತೆ. ಸಪೋಸ್ ನೀವೇನಾದ್ರೂ ನೀವು ರೀಪೇಮೆಂಟ್ ಡ್ಯೂರೇಷನ್ ಬಂದ್ಬಿಟ್ಟು 3 to 5 years ವರೆಗೂ ಇರುತ್ತೆ. ಮತ್ತೆ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದ್ಬಿಟ್ಟು 16 ರಿಂದ 39% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 2 to 8% ವರೆಗೂ ನಿಮ್ಗೆ ಇಲ್ಲಿ ಪ್ರೊಸೆಸಿಂಗ್ ಫೀ ಎಂಬುದು ಇರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿದೀನಲ್ಲ, ಯಾವ ರೀತಿ ಲೋನ್ ತಗೊಳ್ಳೋದು ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಈಗ ಈ ತರ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರ್ ಅಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಸ್ನೇಹಿತರೆ. ಅದ ನಂತರ ನೀವು ಇಲ್ಲಿ ನೋಡಬಹುದು ಪರ್ಸನಲ್ ಲೋನ್ ಇದೆ, ಪ್ರೋ ಸೇವರ್ ಇದೆ ಮತ್ತು ಕ್ರೆಡಿಟ್ ಟ್ಯಾಕರ್ ಇದೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಮತ್ತೆ ಇದೇ ರೀತಿಯಾಗಿ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿಯಾಗಿ ಎಲ್ಲ ಪರ್ಮಿಷನ್ ನೀವು ಇಲ್ಲಿ ಅಲೋ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅಕೌಂಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ OTP ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ನೀವು ಇಲ್ಲಿ ನೋಡಬಹುದು ಜಸ್ಟ್ ನಾನೀಗ ಲೋನ್ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೆ, ರಿಜೆಕ್ಟ್ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಅಡ್ರೆಸ್ ರಾಂಗ್ ಇದ್ರೂ ಕೂಡ ನಿಮ್ಗೆ ಇಲ್ಲಿ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ನಾನು ಯಾವ ರೀತಿ ಲೋನ್ ತೊಗೊಳೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ನನಗೆ ತೋರ್ಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಂದು ರಿಜೆಕ್ಟ್ ಆಗಿದೆ, ನಾನು ಅಪ್ಲೈ ಮಾಡಕ್ಕೆ ಹೋಗಿದ್ದೆ. ಅದೇ ರೀತಿ ನೀವು ಇಲ್ಲಿ ರೆಫರ್ ಮಾಡುವುದರ ಮುಖಾಂತರ ನೀವು ಇಲ್ಲಿ 4,000 ರೂಪಾಯಿನ ನೀವು ಇಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದಾಗಿದೆ ಸ್ನೇಹಿತರೆ. ರೆಫರ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಜಸ್ಟ್ ಪೇಸ್ಟ್ ಮಾಡುವುದರ ಮುಖಾಂತರ ನೀವು ಇಲ್ಲಿ ಈಸಿಯಾಗಿ ಅರ್ನ್ ಮಾಡಬಹುದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಲೋನ್ ಅಂಬುದು ತಗೋಬಹುದು ಅಂತ ಹೇಳ್ತೀನಿ. ಈಗ OTP ವೆರಿಫೈ ಮಾಡಿದ ನಂತರ ನಿಮ್ಮ ಡೀಟೇಲ್ ಕೇಳ್ತೀವಿ. ಆಸ್ ಪರ್ ಪಾನ್ ನೀವು ಇಲ್ಲಿ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ನಿಮ್ಮ 3 ಮಂತ್ ಸ್ಯಾಲರಿ ಸ್ಟೇಟ್ಮೆಂಟ್ ಮತ್ತು ಸ್ಯಾಲರಿನ ನೀವು PDF ರೂಪದಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಡಿಜಿಲಾಕರ್ ಕೇಳುತ್ತೆ. ಡಿಜಿಲಾಕರ್ ಮುಖಾಂತರ ನೀವು ಇಲ್ಲಿ ಸೆಲ್ಫಿನ ನೀವು ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನಿಮಗೆ ಇಮಿಡಿಯೇಟ್ ಆಗಿ ಲೋನ್ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ. ಲೋನ್ ಎಲಿಜಿಬಿಲಿಟಿ ಡಿಪೆಂಡ್ ಅಪಾನ್ ಇವರ್ ರಿಸ್ಕ್ ಪ್ರೊಫೈಲ್ ಮತ್ತು ಸಿವಿಲ್ ಸ್ಕೋರ್ ಮೇಲೆ ಲೋನ್ ಎಂಬುದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಸಿವಿಲ್ ಸ್ಕೋರ್ ಯಾವ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೋ ಆ ರೀತಿಯಾಗಿ ನಿಮಗೆ ಈ ಆ್ಯಪಲ್ಲಿ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಈ ಸ್ಟೆಪ್ಸ್ನ ಎಲ್ಲರೂ ಫಾಲೋ ಮಾಡಿಕೊಂಡು ಈಸಿಯಾಗಿ ಲೋನ್ ತಗೊಳ್ಳಿ ಅಂತ ಕೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.